Hi, good morning, dear children. In the previous class, we were discussing about Watchman of the Lake. In the Watchman of the Lake, in the first scene, we have seen that the conversation goes between Mara and the headman of the village. So, in the end of the first scene, the Mara was tied to the rock behind the temple. And in the second scene, when the king was coming to the village, the road was about to prepare and ready. So while king was coming, Mara jumped on in front of him, and he spoke many things regarding about the lake and also goddesses. The conversation goes between Mara and king. In the third scene, as you know that the conversation goes between the fisherman and Mara. Mara explains about the the lake. In the scene 4, as you all know that we were all discussing about the lake. The Mara in the end of the lake, end of the third scene, as you know that it was a thunderstorm. And he said the dream of that, it's supposed to be a tank, construct a tank, and or else it will be broken and water will be gone somewhere else. ನೀರು ಬೇರೆ ಕಡೆ ಎಲ್ಲ ಹರಿದು ಹೋಗ್ಬೋದು, ಎಲ್ಲ ನೀರು ಇರದೇನೆ ಇರ್ಬೋದು, ಅದಕ್ಕೊಂದು ಭದ್ರತೆಯನ್ನು ಮಾಡಿ ಅನ್ನುವಂಥದ್ದನ್ನು ಹೇಳ್ತಿದ್ದಾನೆ. ಸೊ ವೆನ್ ಹಿ ವಾಸ್ ಸೇಯಿಂಗ್ ಅಟ್ ದ ಎಂಡ್ ಆಫ್ ದ ಥರ್ಡ್ ಸೀನ್, ಇಟ್ ವಾಸ್ ಅ ಗ್ಲೂಮಿ ಸ್ಟಾರ್ಮ್, ಥಂಡರ್, ಎಲ್ಲ ಕಡೆ ಜೋರಾಗಿ ಕಾರ್ಮೋಡ ಕವಿದಿರುತ್ತದೆ. ಆ ಕೆರೆಯ ಮೇಲ್ಗಡೆ ಕಾರ್ಮೋಡ, ಗಾಳಿ ಇವೆಲ್ಲವೂ ಬೀಸ್ತಿರುತ್ತೆ. ಹೀಗೆ ಬೀಸ್ತಿರುವಾಗ ಅಲ್ಲಿಗೆ ಆ ಥರ್ಡ್ ಸೀನ್ ಮುಗಿಯುತ್ತೆ. ಜೋರಾಗಿ ಬೀಸುಗಾಳಿ, ಬಿರುಗಾಳಿ ಅವೆಲ್ಲ ಶುರುವಾಗ್ತಿರ್ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಾನೆ ಎಲ್ಲಿಗೆ ಅಂದರೆ 4ನೇ ಸೀನಿಗೆ ಬಂದಾಗ ಏನಾಗುತ್ತೆ ಅಂದರೆ, ಆ ಮಳೆ ಬಿರುಗಾಳಿ ಅನ್ನೋದನ್ನು ಲೆಕ್ಕ ಆಗದೆ ಮಾರ ಎಲ್ಲಿ ಬಂದಿರ್ತಾನೆ ಅಂದರೆ ಕಿಂಗ್ ಮನೆಗೆ ಬರ್ತಾನೆ. ಹಿ ಕೇಮ್ ಟು ದ ಕಿಂಗ್. Now he came to the king and he is saying to the king that the lake is about to break. ಕೆರೆ ಈಗ ಒಡೆಯುವ ಹಂತದಲ್ಲಿದೆ. ಏನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ? ಈ ಸೈಡ್ ಜೋರಾಗಿ ಗಾಳಿ ಬರ್ತಾ ಇದೆ, ಇನ್ನೇನು ಒಡೆದೋಗುತ್ತೆ, ಇನ್ನೇನು ಉಳಿಯಲ್ಲ ಅನ್ನುವಂಥದ್ದನ್ನು ಅವನು ಹೇಳ್ತಾ ಇದ್ದ ಅಂತೇಳಿ. In the previous week I stopped here that Mara, now he is saying that your majesty, ಅವನು ಹೇಳ್ತಿರೋದು ಇದು ಏನು ಹೇಳ್ತಿದ್ದಾರೆ ಅಂದರೆ, ದಿಸ್ ಸ್ಟಾನ್ಸಾ ಈಸ್ ನಾವು ಈಸ್ ಟೆಲಿಂಗ್ ಅಬೌಟ್ ದ ಲಾಸ್ಟ್ ಸೀನ್ ಆಫ್ ದ ಥರ್ಡ್ ಸ್ಟಾನ್ಸಾ. ಥರ್ಡ್ ಸೀನ್ ವಾಟ್ ಅಂಡ್ ಆಲ್ ಹ್ಯಾಪನ್. ಹೇಗೆ ಏನು ಹೇಳ್ತಿರೋದು ನೋಡಿ. ಎಸ್ಟರ್ಡೇ ಟಿಲ್ ದ ಈವ್ನಿಂಗ್ ದೇರ್ ವಾಸ್ ನೋ ಸೈನ್ ಆಫ್ ಕಮಿಂಗ್ ರೈನ್. ಸೊ ಈ ಸೇಯಿಂಗ್ ದ್ಯಾಟ್ ದೇರ್ ವಾಸ್ ನಾಟ್ ಅಟ್ ಆಲ್ ಅ ಸೈನ್, ದೇರ್ ವಾಸ್ ನಾಟ್, ಅಲ್ಲಿ ನಿನ್ನೆ ಮಳೆ ಆಗುವಂಥ ಯಾವ ಸಾಧ್ಯತೆಗಳು ಕೂಡ ಇರಲಿಲ್ಲ. ಇಟ್ ವಾಸ್ ಬ್ಯೂಟಿಫುಲ್ ಬ್ರೈಟ್ ಡೇ, ಅನ್ರಫಲ್ಡ್, ದ ಲೇಕ್ ಮಿರರ್ಡ್ ದ ಬ್ಲೂ ಸ್ಕೈ ಆನ್ ಇಟ್ಸ್ ಬೋಸಮ್. ಹಗಲೆಲ್ಲ ಬಹಳ ಚೆನ್ನಾಗೇ ಇತ್ತು, ತುಂಬ ಕ್ಲಿಯರ್ ಆದಂಥ ವಾತಾವರಣ, ಎವ್ರಿವೇರ್ ವಾಸ್ ಕ್ಲಿಯರ್, ದ ಸನ್ ವಾಸ್ ಬ್ರೈಟ್ and the reflection was the water of is coming from the lake, everywhere clear, there was not at all gloomy, there was not at all anything, ಅಲ್ಲಿ ಏನೂ ಇರಲಿಲ್ಲ ಆ ರೀತಿ. ಬಟ್ ಆಲ್ ಆಫ್ ಎ ಸಡನ್ ಏನಾಯಿತು, ಬಟ್ ಅಟ್ ಡಸ್ಕ್ ಅಂದರೆ ಸಂಜೆ, ದ ಸ್ಕೈ ಡಾರ್ಕಂಡ್. ಬಟ್ ಸಂಜೆ ಆಗ್ತಿದ್ದಂಗೆ ಆಕಾಶ ಎಲ್ಲ ಕತ್ಲಾಗ್ತಾ ಹೋಗುತ್ತೆ. ಐ ಕಾಲ್ಡ್ ಮೈ ಸನ್ in and shut the door of my hut. Raindrops battered my roof. At midnight the wind rocked my hut. I got up and went out. My heart was disturbed. ಅವನು ಏನು ಹೇಳ್ತಿದ್ದಾನೆ ಅಂದರೆ, ಅವತ್ತು ರಾತ್ರಿ ಏನಾಯಿತು, ಹೀಗೆ ಜೋರಾಗಿ ಗಾಳಿ ಬಿರುಗಾಳಿ ಶುರುವಾದ ನಂತರ ನಾನು ಮನೆಗೆ ಬಾಗ್ಲಾಕೊಂಡು ಮಲ್ಕೊಂಡೆ. ಅದಾದ ನಂತರ ಭಾರಿ ಗಾಳಿ ಬೀಸ್ತಾ ಇತ್ತು, ಜೋರು ಮಳೆ ಹನಿ ಬೀಳ್ತಾಯಿತ್ತು, ರಾತ್ರಿ ಕಲ್ಲುಗಳೆಲ್ಲ ಬರ್ತಾಯಿತ್ತು, ಕಲ್ಲುಗಳೆಲ್ಲ ಬಂದು ಒಂದು ಕಡೆ ಬೀಳ್ತಾಯಿತ್ತು. ಅಂದರೆ ಯು ಜಸ್ಟ್ ಇಮ್ಯಾಜಿನ್ ದ ಸ್ಟಾರ್ಮ್ ಅಂದರೆ ಬಿರುಗಾಳಿ ಅಂತೇಳಿ. ಆ ರೀತಿಯಂಥ ಒಂದು ಬಿರುಗಾಳಿ ಇರಬೇಕಾದ್ರೆ ಅವನು ಏನು ಮಾಡ್ತಾನೆ, ಅವನಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗ್ಬಿಟ್ಟು ಏನು ಮಾಡ್ತಾನೆ, ಅವನು ಕಿಂಗ್ ಹತ್ರ ಓಡೋಗ್ತಾನೆ.
ಕಿಂಗ್ ಹತ್ರ ರಾತ್ರಿ ಹೋಗಿ ಹೊಡಿತಾನೆ. ಅವನು ಹೇಳ್ತಾನೆ, ಅದೇ ಹೇಳ್ದಲ್ಲ, ಹೋಗಿ ಜೋರಾಗಿ ಬಾಗಿಲು ಬಡ್ದೆಲ್ಲ ಹೇಳ್ತಾನೆ. ಆವಾಗ ಅವರಿಬ್ಬರಲ್ಲಿ ಮಾತುಕತೆ ಶುರು ಆಗುತ್ತೆ. ನಾವು ಅಲ್ಲಿ ನಿಲ್ಲಿಸಿದ್ವಿ ಅಲ್ವಾ? ಏನದು? ದ ವಾಟರ್ ಲೆವೆಲ್ ವಾಸ್ ಜಸ್ಟ್ ಎ ಹೇರ್ಸ್ ಬ್ರೆತ್ ಬಿಲೋ ದ ಶೋರ್, ಎನಿ ಮೂಮೆಂಟ್ ಇಟ್ ಮೈ ಹೀವ್ ಆ್ಯಂಡ್ ಫ್ಲೋ ಹಿಯರ್ ಅಂತೇಳಿ. ಅಂದರೆ ನೆಕ್ಸ್ಟ್ ಕಿಂಗ್ ಅಂದ ನಂತರ ಮಾರ ಬರ್ತಾನೆ. ಮಾರ ಹೇಳ್ತಾನೆ, ಏನಂತ ಹೇಳ್ತಾನೆ? ಯುವರ್ ಮೆಜೆಸ್ಟಿ ವಿಲ್ ನೋ ಇಟ್ ಪ್ರೆಸೆಂಟ್ಲಿ. ಐ ರೋಸ್ ಫ್ರಮ್ ಮೈ ಬೆಡ್ ಆ್ಯಂಡ್ ವೆಂಟ್ ಔಟ್. ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಮೋರ್ ಟೆರಿಬಲ್ ಇನ್ ಮೈ ಲೈಫ್. ಪ್ರಭುಗಳೇ, ನಾನು ಎದ್ಬಿಟ್ಟು ಹೊರಗೆ ಬಂದು ನೋಡಿದೆ ಪ್ರಭುಗಳೇ, ಅಂಥ ಭಯಂಕರವಾದಂತಹ ಬಿರುಗಾಳಿ ನನ್ನ ಜೀವನದಲ್ಲಿ ನಾನು ನೋಡಿರಲಿಲ್ಲ. ಬಹಳ ದೊಡ್ಡ ಬಿರುಗಾಳಿ ಆಗ್ತಾಯಿತ್ತು, ಬಹಳ ದೊಡ್ಡ ಬಿರುಗಾಳಿ ಆಗ್ತಾಯಿತ್ತು ಪ್ರಭುಗಳೇ ಅಂತ ಅವ್ನು ಹೇಳ್ತಾನೆ. ವೇದ ಇಸ್ ಥಂಡ್ರಿಂಗ್. ವೇದ ಅಂದರೆ ಅಲ್ಲಿರುವಂತಹ ದೇವತೆ, ಅದೇನು ಬೆಟ್ಟದ ಮೇಲಿಂದ ಜರಿಯಾಗಿ ಹರಿದು ಬರ್ತಿರ್ತಾಳೆ, ಅದನ್ನ ಇರ್ತಾಳಲ್ಲ, ಆ ದೇವತೆ ತುಂಬ ಥಂಡರ್, ಗುಡುಕ್ತಿಯಾಳೆ, ಭಾಳ ಜೋರಾಗಿ ಗುಡುಕ್ತಿದ್ದಾರೆ. ಡೌನ್ ದ ಮೌಂಟೇನ್, ಅಲ್ಲಿಂದ ಕೆಳಗಡೆ ಜೋರಾಗಿ ಗುಡುಕ್ತಿದ್ದಾರೆ ಅಂತೇಳಿ. ದ ವಿಂಡ್ ಶೋಕ್ ದ ಎರ್ತ್, ಗಾಳಿ ಭೂಮಿನ ಅಲ್ಲಾಡಿಸ್ತಾ ಇದೆ. ಐ ವೆಂಟ್ ಟು ದ ಎಡ್ಜ್ ಆಫ್ ದ ವಾಟರ್, ದ ವೇವ್ಸ್ ರೋಸ್ ಟು ದ ಮ್ಯಾನ್ಸ್ ಹೈಟ್ ಆ್ಯಂಡ್ ಹ್ಯಾಮರ್ಡ್ ಅಟ್ ದ ಬ್ಯಾಂಕ್. ನೀರಿನ ಅಲೆಗಳು ತುಂಬ ದೊಡ್ಡ ಎಷ್ಟು ಎತ್ತರಕ್ಕಿದ್ದಾವೆ ಅಂದರೆ ಹೋಗಿ ದಡಕ್ಕೆ ಸುತ್ತಿಗೆಯಿಂದ ಹೊಡೆದಂಗೆ ಹೊಡಿತಿದ್ದಾವೆ ಅಂತೇಳಿ ಹೇಳ್ತೇನೆ. The water level was just a hair's breadth below the shore. Any moment it might heave and flow over. ಇನ್ನೇನು ಕೆರೆ ಅದು ಒಡೆಯೋ ಮಟ್ಟಕ್ಕೆ ಬಂದುಬಿಟ್ಟಿದೆ, ಯಾವ ಕ್ಷಣಕ್ಕಾದರೂ ಅದು ಒಡಿಬೋದು, ಹೊಡೆದು ನೀರು ಕೆಳಗೆ ಬರ್ಬೋದು ಅನ್ನೋಂಥದ್ದನ್ನು ಏನು ಮಾಡ್ತಾನೆ ಅವನು ಹೇಳ್ತಿದ್ದಾನೆ. ಯಾರು? ಮಾರ ವಾಸ್ ಸೇಯಿಂಗ್ ಟು ದ ಕಿಂಗ್. ನೌ ಕಿಂಗ್, ಮಾರ ವಾಸ್ ದ ಲೇಕ್. ವಾಟ್ ಈಸ್ ಟು ಹ್ಯಾಪನ್ ಟು ಆಲ್ ಆಫ್ ಅಸ್? ಮರ, ಕೆರೆ ಏನಾಗ್ತಿದೆ ನಮಗೆಲ್ಲ? ಐ ಫೆಲ್ ಡೌನ್ ಆ್ಯಂಡ್ ಪ್ರೇಡ್. ನಾನು ಬಿದ್ದುಬಿಟ್ಟು ಪ್ರಾರ್ಥನೆ ಮಾಡಿದೆ. ದ ಗಾಡೆಸ್ ಎಸ್ ಸ್ಟುಡ್ ಬಿಫೋರ್ ಮೀ, ಹರ್ ಟ್ರೆಸಸ್ ವರ್ ವೈಲ್ಡ್, ಹರ್ ಐಸ್ ಇಸ್ ಗ್ಲೀಮ್ಡ್ ವಿತ್ ಸ್ಟ್ರೇಂಜ್ ಲೈಟ್. ಶಿ ಕ್ಯಾರಿಡ್ ಅ ಸ್ವರ್ಡ್ ಇನ್ ಹರ್ ಹ್ಯಾಂಡ್ ಆ್ಯಂಡ್ ಶಿ ಹ್ಯಾಡ್ ಸ್ಪ್ಲಾಶ್ಡ್ ಹರ್ ಫಾರ್ಹೆಡ್ ವಿತ್ ಅ ವರ್ಮಿಲಿಯನ್. ನಾನು ಶಿ ಪ್ರೇಡ್ ಅ ಲಾಟ್. ನಾನು ಅವಳಿಗೆ ತುಂಬಾ ಕೇಳಿಕೊಂಡೆ, ತಾಯಿ ದಯವಿಟ್ಟು ಉಳಿಸ್ಬಿಡು ಅಂತೇಳಿ. ಬಟ್ ಅವರು ತುಂಬ ಭಯಂಕರವಾಗಿದ್ದರು. ಅವ್ರ ಕಣ್ಣೆಲ್ಲ ಬಹಳ ಕೆಂಡಾಮಂಡಲಗಳಾಗಿದ್ವು. ಸ್ಟ್ರೇಂಜ್ ಲೈಟ್, ಯಾವತ್ತೂ ನೋಡ್ದಿರುವಂತಹ ಬೆಳಕು ಅವ್ನ ಕಣ್ಣಲ್ಲಿ ಕಾಣ್ತಾ ಇತ್ತು. ಇಟ್ ವಾಸ್ ವೆರಿ ಸ್ಟ್ರೇಂಜ್. ಐ ಕ್ಯಾರಿಡ್ ಆ್ಯಂಡ್ ಕೈಯಲ್ಲಿ ದೂರಾಗಿ ಒಂದು ಕತ್ತಿ ಹಿಡ್ಕೊಂಡು ಹೀಗೆಲ್ಲ ಅಂದ್ಕೊಳ್ತಾ ಇದ್ರು. ಅವ್ರದ್ದೇನು ಸೇಡ್ ಸ್ಪ್ಲಾಶ್ಡ್ ಹರ್ ಫಾರ್ಹೆಡ್ ವಿತ್ ವರ್ಮಿಲಿಯನ್ ಕುಂಕುಮ ಹಿಂಗೆಲ್ಲ ಅಂದ್ಕೊಂಡು ಜೋರಾಗಿ ನಿಂತ್ಕೊಳ್ತಾ ಇದ್ರು. ಶಿ ಸ್ಟುಡ್, ಅವಳು ತುಂಬ ಭಯಂಕರವಾಗಿದ್ದಾರೆ ಈಗ. ಯಾರು? ದೇವತೆ. ಐ ಕವರ್ಡ್ ಅಟ್ ದ ಸೈಡ್ ಫಾರ್ ಹರ್. ಗೆಟ್ ಅಪ್ ಆ್ಯಂಡ್ ಹಿಯರ್ ಮೀ ಇಂಟೆಂಟ್ಲಿ. ನೋಡು, ಅವ್ಳು ಬಿದ್ದಿರ್ತಾನೆ, ಕಾಲಿಗೆ ಬಿದ್ದುಬಿಡ್ತಾನೆ. ಈ ಫಾಲ್ ಡೌನ್ ಟು ದ ಗಾಡೆಸಸ್ ಆ್ಯಂಡ್ ಹಿ ವಾಸ್ ರಿಕ್ವೆಸ್ಟಿಂಗ್ my dear mother, he was requesting. When he was requesting, mother, the goddess is told, stand up and listen to me intently. ಎದ್ದೇಳ ಮೇಲೆ ನಾನು ಹೇಳೋದನ್ನ ಕೇಳು, ನಾನು ಹೇಳೋದನ್ನ ಚೂರು ಸರಿಯಾಗಿ ಕೇಳಿ ನೀನು. ನಾನು ಹೇಳ್ತಾನೆ ನೋಡಿ. ಶಿ ಸೆಡ್, ಐ ಆಮ್ ದ ಗಾಡೆಸಸ್ ಆಫ್ ದ ಲೇಕ್. ಈ ಕೆರೆಯ ದೇವತೆ ನಾನು. ಆ್ಯಂಡ್ ದ ರಿವರ್ ವೇದ ಈಸ್ ಮೈ ಪ್ಲೇಥಿಂಗ್. The river, the stream which is coming from the mountain, it is mine. It belongs to me. And also the Veda is my plaything. Veda ಅನ್ನುವಂತಹ ಜರಿ ಏನಿದೆಯಲ್ಲ, ಅದು ನನ್ನ ಆಟ ಆಡುವ ಒಂದು ವಸ್ತು. It's my plaything. Clear out of your hutons, mother, save me. ಇನ್ನು ಗುಡಿಸಲೆಲ್ಲ ತಗೊಂಡು ನೀನು ಹೋಗ್ಬಿಡು. Don't be here, because these are all belong to me. Veda is a playing thing of me, and I am the goddesses of this lake. ಈ ಕೆರೆಯ ದೇವತೆ ನಾನು, ಇಲ್ಲಿರುವಂಥ ವಸ್ತುಗಳೆಲ್ಲ ನನ್ನವು ಹೌದು, ನೀನು ಹೊರಟುಬಿಡು, ಇಲ್ಲಿ ಇರಬೇಡ. ಮದರ್, ಸೇವ್ ಮೀ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಐ ಆಸ್ಟ್. ಅಮ್ಮ, ತಾಯಿ ದಯವಿಟ್ಟು ಕಾಪಾಡು. ಏನಾಗಬೇಕು, ಏನಾಗ್ತಿದೆ, ಏನಾಗ್ಬೋದು, ಏನು ಆಗ್ಲಿಕ್ಕೆ ನಡೀತಾ ಇದೆ ಹೀಗೆಲ್ಲ? ಯಾವ ಉದ್ದೇಶಕ್ಕೆ ಹೀಗಾಗ್ತಾ ಇದೆ? ಯಾವ ಕಾರಣಕ್ಕೆ ತಾಯಿ? ನೀನು ಯಾವ ಕಾರಣಕ್ಕೆ ಈ ರೀತಿಯಾಗಿ ಮುನ್ಸ್ಕೊಂಡಿದೀಯಾ? ನಮ್ಮಿಂದ ಆಗಿರುವಂಥ ಅಂಥದ್ದೊಂದು ಅಕ್ಷಮ್ಯ ಅಪರಾಧವೇನು?
Mara was just requesting like anything. He is requesting like a baby. ತಾಯಿ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು, ಏನಾಯಿತು, ಏನು ಆಗ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ನೀನು ತಾಯಿ ಹಿಂಗೆ ಪ್ರತ್ಯಕ್ಷ ಆಗಿದ್ರೆ ಏನಾಯಿತು ಅಂತ ಅವಾಗ ಹೇಳ್ತಾರೆ ಯಾರು ಗಾಡೆಸಸ್, I am going to kick away the miserable stones you have piled up to the imprison the water of my Veda. I am going to destroy your tank. ನಾನು today I am going to destroy your tank which you have been already constructed, peeled by the stones. ನೀವೀಗಾಗಲೇ ಏನು ಆ ವೇದ ಆ ಜರಿಯಿಂದ ಬರುವಂತಹ ನೀರನ್ನು ಒಂದು ಕಡೆ ಕೂಡಾಕ್ಲಿಕ್ಕೆ ಏನು ಕಲ್ಲುಗಳಿಂದ ಕಟ್ಟಿದಿರಲ್ಲ, ಟುಡೇ ಐ ಆಮ್ ಗೋಯಿಂಗ್ ಟು ಕಿಕ್ ಇಟ್, ಐ ಆಮ್ ಗೋಯಿಂಗ್ ಟು ಕಿಕ್ ಇಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ಇಟ್. The anger of mother is saying, the goddess says, how the hell are you all to make prison my water Veda? ನನ್ನ ಕೆರೆಯ ನೀರನ್ನು, ನನ್ನ ನೀರನ್ನು ನೀವೆಲ್ಲ ಈ ರೀತಿಯಾಗಿ ಇಡೋಕ್ಕೆ ನೀವೆಲ್ಲ ಯಾರು? ಸೊ ಐ ಆಮ್ ಗೋಯಿಂಗ್ ಟು ಕಿಕ್ ಇಟ್ ಹೇಳ್ತಾಳೆ. ಅಪ್ ಟು ಇಂಪ್ರಿಸನ್ ದ ವಾಟರ್ ಆಫ್ ಮೈ ವೇದ, ಇಂಪ್ರಿಸನ್, ಅದನ್ನು ಇವತ್ತು ಫ್ರೀಯಾಗಿ ಎಲ್ಲ ಕಡೆ ಹರಿಯೋ ಹಾಗೆ ನಾನು ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಡೆಸ್ಟ್ರಾಯ್ ಯುವರ್ ಟ್ಯಾಂಕ್, ನೀವು ಕಟ್ಟಿರುವಂಥ ಇದನ್ನು ಒಡೆದಾಕ್ತೀನಿ ಇವತ್ತು ಟ್ಯಾಂಕ್ನ ಅಂತೇಳಿ. ಮದರ್, ವಿ ಪುಟ್ ಇಟ್ ಅಪ್ ಅಟ್ ಯುವರ್ ಕಮ್ಯಾಂಡ್. ತಾಯಿ, ನೀವು ಹೇಳಿದ್ದಕ್ಕೆ ನಾವು ಇದನ್ನು ಕಟ್ಟಿದ್ದು ಅಲ್ವಾ. We made it because of you. Once you told to construct a tank, so we constructed. I said, yes. And now I want to destroy it. It is my mood now. ಸರಿ, ಹೌದು, ನಾನು ಹೇಳಿದ ನಿಜ. ಆದರೆ ಈಗ ನಾನು ಅದನ್ನು ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗದು ಬೇಡ. ಮುಂಚೆನೇ ಹೇಳಿದ್ದೆ, ನನಗೆ ಇವಾಗ ಬೇಕಾಗಿಲ್ಲ. ಅದು ನನ್ನ ಮೂಡು, ಅದು ನನಗೆ ಬೇಕಾದಾಗ ನಾನು ಮಾಡ್ತೀನಿ. ಐ ಡೆಸ್ಟ್ರಾಯ್ ಇಟ್. ವೇದ ಈಸ್ ಮೈ ಪ್ಲೇಥಿಂಗ್. ಐ ಕ್ರಿಯೇಟೆಡ್ ಇಟ್ ವೆನ್ ಐ ವಾಂಟೆಡ್ ಇಟ್ ಆ್ಯಂಡ್ ಐ ವಿಲ್ ಸ್ಪ್ಲಾಶ್ ಅವೇ ಇಟ್ಸ್ ವಾಟರ್ ವೆನ್ ಐ ಲೈಕ್. ಹೂ ಆರ್ ಯು ಟು ಸ್ಟಾಪ್ ಮೀ? ಶಿ ರಿಪ್ಲೈಡ್. ದ ವೇದ, ದ ಸ್ಟ್ರೀಮ್ ಆಫ್ ದ ವೇದ ಈಸ್ ಬಿಲಾಂಗ್ ಟು ಮೀ. ಇಟ್ ಈಸ್ ಮೈನ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಮೈ ಪ್ಲೇಥಿಂಗ್ ಆ್ಯಂಡ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್. ಇದನ್ನು ನಾನು ಏನು ಬೇಕಾದ್ರೂ ಮಾಡ್ಬೋದು, ಅದು ನನ್ನದಾಗಿರುತ್ತೆ. ಹಾಗಾಗಿ ನೀವು ಯಾರು ಅದನ್ನೆಲ್ಲ ಕೇಳಲಿಕ್ಕೆ ನನಗೆ, ಅದನ್ನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ. ಎಕ್ಸಾಂಪಲ್, ಮೈ ಡಿಯರ್ ಚಿಲ್ಡ್ರನ್, ಯಾವುದೇ ಆಗಲಿ, ಈಗ ಇಫ್ ಎನಿ ಒನ್ ಥಿಂಗ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್, ಇಫ್ ಇಟ್ ಈಸ್ ಬಿಲಾಂಗ್ ಟು ಯು, ಯು ಸೇ ದಟ್ ಈಸ್ ಮೈ ವಿಶ್ ಟು ಬಿಹೇವ್ ವಿತ್ ದಟ್ ಥಿಂಗ್ ಆ್ಯಂಡ್ ಐ ಕ್ಯಾನ್ ಡೂ ವಾಟ್ ಎವರ್ ಇಟ್ ಮೇ ಬಿ. ಆ ವಸ್ತು ನನಗೆ ಸೇರಿರೋದು, ಅದನ್ನು ಏನಾದರೂ ಮಾಡ್ತೇನೆ, ಅದನ್ನು ಕೇಳುವಂಥ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ಯು ಸೇ ವೆರಿ ಕ್ಲಿಯರ್ಲಿ ಅಲ್ವಾ. ದ ಸೇಮ್ ಹಿಯರ್ ದ ಮದರ್ ಈಸ್ ಸೇಯಿಂಗ್, ಐ ಮೀನ್ ದ ಗಾಡೆಸಸ್ ಈಸ್ ಸೇಯಿಂಗ್ that thing is, I mean that lake, the stream Veda is belong to me, that is my plaything, I can do whatever I want. ನನಗೆ ಬೇಕದು, ನಾನು ಅದನ್ನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳಿ ಹೇಳ್ತಾರೆ. ಹೀಗಿರ್ಬೇಕಾರೆ ಅದಕ್ಕೆ ಅವ್ರು ಹೇಳ್ತಾಳೆ, ಇದನ್ನೆಲ್ಲ ಕೇಳಕ್ಕೆ ನೀನು ಯಾರು, ಇದನ್ನೆಲ್ಲ ಕೇಳಕ್ಕೆ ನೀನು ಯಾರು ಅಂತೇಳಿ ಗಾಡೆಸಸ್ ಕೇಳ್ತಾಳೆ. ಹೂ ಆರ್ ಯು ಟು ಸ್ಟಾಪ್ ಮೀ? ಕಿಂಗ್, ಮರ ಆರ್ ಯು ಸ್ಪೀಕಿಂಗ್ ದ ಟ್ರುತ್? ಮರ ನೀ ಹೇಳ್ತದ ನಿಜನಾ? ಮರ, ಯುವರ್ ಮೆಜೆಸ್ಟಿ, ಮೇ ಮೈ ಸನ್ ಆ್ಯಂಡ್ ವೈಫ್ ಪೆರಿಶ್ ಇಫ್ ದರ್ ಈಸ್ ಅ ವರ್ಡ್ ಆಫ್ ಅನ್ಟ್ರುತ್ ಇನ್ ವಾಟ್ ಐ ಆಮ್ ಸೇಯಿಂಗ್. ಪ್ರಭುಗಳೇ, ನಾನೇನಾದರೂ ಒಂದೇ ಒಂದು ಮಾತನ್ನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಸರ್ವನಾಶ ಆಗ್ಬಿಡಲಿ. ಸತ್ಯವಾಗಲೂ ನಾನು ಹೇಳ್ತಿರೋ ಮಾತುಗಳೆಲ್ಲ ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ ಅನ್ನುವಂಥದ್ದನ್ನು ಮರ ಹೇಳ್ತಾರೆ. ಐ ಪ್ಲೀಡ್ ಕಿಂಗ್, ಗೋ ಆನ್ ವಿತ್ ಯುವರ್ ಸ್ಟೋರಿ. ಸರಿ, ಕತೆ ಹೇಳಿ, ಮುಂದೇನಾಯಿತು? ಐ ಪ್ಲೀಡೆಡ್ ವಿತ್ ಹರ್, ಐ ಪಾಯಿಂಟೆಡ್ ಔಟ್ ಟು ಹರ್ ದ ವಾಸ್ಟ್ನೆಸ್ ಆಫ್ ದ ಲೇಕ್. ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಟೋಲ್ಡ್ ಎವ್ರಿಥಿಂಗ್ ಆಫ್ ದ ಲೇಕ್. ಆ ಕೆರೆಯ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟೆ ನಾನು. ಅದೆಷ್ಟು ದೊಡ್ಡಕ್ಕಿದೆ, ವಿಶಾಲವಾಗಿರುವಂಥ ಕೆರೆಯ ಬಗ್ಗೆ ನಾನು ಭಾಳ ವಿಸ್ತಾರ. ಐ ಟೋಲ್ಡ್ ವೆರಿ ಕ್ಲಿಯರ್ಲಿ ಟು ದ ಗಾಡೆಸಸ್ ದ ವಾಸ್ಟ್ನೆಸ್, ದ ಬ್ಯೂಟಿ ಆಫ್ ದ ಲೇಕ್. The water stretching the length of the hill and going in a bend of a sight. ನೀರು ಎಷ್ಟು ಮಟ್ಟಿಗಿದೆ ಅಂದರೆ ಅಲ್ಲಿರುವಂಥದ್ದು
ತುಂಬ ತುಂಬ ವಿಶಾಲವಾಗಿರುವಂಥದ್ದು, ಬೆಟ್ಟದ ತುದಿಯವರೆಗೂ ಆಗುವಷ್ಟು ನೀರಿದೆ, ಬಹಳಷ್ಟು ನೀರಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಗೋಯಿಂಗ್ ಇನ್ ಎ ಬೆಂಡ್ ಆಫ್ ಅ ಸೈಟ್, ನಮಗೆ ಎಷ್ಟು ಕಣ್ಣಿಗೆ ಕಾಣುತ್ತೋ ಅಷ್ಟೊಂದು ದೂರದವರೆಗೂ ನೀರಿದೆ, ಬಹಳಷ್ಟು ನೀರು. ದ ಹೋಲ್ ಆಫ್ ಇಟ್ ಕೆಪ್ಟ್ ಬ್ಯಾಕ್ ಬೈ ಎ ಬ್ಯಾಂಕ್. ಇದರೆಲ್ಲವನ್ನೂ ನಾವು ಒಂದು ದೊಡ್ಡ ಬ್ಯಾಂಕ್ ಮಾಡಿ ಅದರ ಹಿಂದ್ಗಡೆ ಇಟ್ಟಿದ್ದೀವಿ, ನೀರನ್ನು ಜೋಪಾನ ಮಾಡಿದ್ದೀವಿ. ಬಟ್ ವಿಚ್ ವುಡ್ ಟೇಕ್ ಎ ಕ್ವಾರ್ಟರ್ ಆಫ್ ಅ ಡೇ ಟು ಕ್ರಾಸ್. ಯಾವುದು ಒಂದು ವೇಳೆ ಹೊಡೆದೋಗ್ಬಿಟ್ರೆ ಬೇಗ ಎಲ್ಲ ತುಂಬಿ ಹಾಳಾಗಿ ಹೋಗ್ಬಿಡುತ್ತೆ, ಒಂದು ವೇಳೆ ಹೆಂಗೇನು ಆಗ್ಬಿಟ್ರೆ ಇದೆಲ್ಲ ಕ್ರಾಸ್ ಮಾಡಲಿಕ್ಕೆ. ಬಟ್ ಆಲ್ ದಟ್ ಶಿ ವುಡ್ ಸೇ ಟು ಇಟ್ ವಾಸ್, ಏನೇ ಅವಳು ಹೇಳಿದ್ರು, ವೈ ಡಿ ಯು ಮೇಕ್ ಮಚ್ ಆಫ್ ಇಟ್, ಯಾಕೆ ಇದನ್ನೆಲ್ಲ ಇಷ್ಟೊಂದು ಮಾಡ್ತಾಯಿದ್ದೀರಾ ನೀವು, ವೈ ಯು ಟೆಲ್ ಮೀ, ಹೇಳಿ ನೋಡೋಣ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ದೇವತೆ ಈ ಮಾತನ್ನು ಹೇಳ್ತಾಳೆ, ಇದೆಲ್ಲ ನೀವು ಯಾಕೆ ಮಾಡ್ತಾಯಿದ್ದೀರಾ ಅಂತೇಳಿ. ಯಾಕೆ? ಬಿಕಾಸ್ ದ ವೇದ, ದ ವಾಟರ್ ಆಫ್ ದ ಲೇಕ್ ಈಸ್ ಬಿಲಾಂಗ್ ಟು ದ ಗಾಡೆಸಸ್. ಅಲ್ಲಿರುವಂಥ ನೀರು, ಆ ಒಂದು ಜರಿ, ಇದೆಲ್ಲ ಯಾರಿಗೆ ಸೇರಿದ್ದು? ಗಾಡೆಸಸ್ಗೆ. ಆದ್ದರಿಂದ ಅವಳು ಹೇಳ್ತಾಳೆ, ಇದನ್ನು ನೀವು ಯಾಕೆ ಮಾಡೋಕ್ಕೆ ಹೋಗಿದ್ರಿ? ಇಟ್ ಈಸ್ ಬಿಲಾಂಗ್ ಟು ಮೀ, ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್. ನನಗೇನು ಬೇಕಂದ್ರೆ ನಾನು ಮಾಡ್ಕೋತೀನಿ, ನೀವು ಯಾಕೆ ಹಿಂಗೆ ಮಾಡ್ಕೊಳಕ್ಕೆ ಹೋಗಿದ್ರಿ? ನಾವೇನು ಹೇಳ್ತಾನೆ ನೋಡೋಣ. ಐ ಟೋಲ್ಡ್ ಹರ್ ದಟ್ ಆಲ್ ದ ವಾಟರ್ ವೇಟೆಡ್ ಲೈಕ್ ಅ ಕ್ರೋಚಿಂಗ್ ಟೈಗರ್ ಆ್ಯಂಡ್ ವುಡ್ ಸ್ಪ್ರಿಂಗ್ ಅಪಾನ್ ದ 100 ವಿಲೇಜಸ್ ಆ್ಯಂಡ್ ಟೌನ್ಸ್ ಆ್ಯಂಡ್ ದ ಕಿಂಗ್ಸ್ ಕ್ಯಾಪಿಟಲ್ ಬಿಹೈಂಡ್. ತಾಯಿ, ಕೆಳಗಿರುವಂತಹ ನೀರು ತುಂಬಾ ಇದೆ, ಎಷ್ಟು ದೂರ ಹೋದರೂ ಅಷ್ಟು ಕಾಣುತ್ತೆ, ದೊಡ್ಡ ದೊಡ್ಡ ಅಲೆಗಳು, ಬೆಟ್ಟದಷ್ಟು ಎತ್ತರಕ್ಕೆ ಅಲೆಗಳು ಕಾಣ್ತಾ ಇದ್ದಾವೆ. ಆ ನೀರು ಇವಾಗ ಹೇಗೆ ಕಾಯ್ತಾ ಇದೆ ಅಂದರೆ ತಾಯಿ, ಕಾದು ಕೂತಿರೋ ಹುಲಿಯ ಹಾಗಿದೆ, ಕಾದು ಕೂತಿರೋ ಹುಲಿಯ ಹಾಗೆ. ಒಂದು ವೇಳೆ ನೀರನ್ನು ತೆಗೆದುಬಿಟ್ರೆ ಕೆಳಗಿರುವಂಥ ನೂರಾರು ಹಳ್ಳಿಗಳು, ನೂರಾರು ಸಿಟಿಗಳು, ಸಿಟಿ ಮೀನ್ಸ್ ನಗರಗಳು ಸರ್ವನಾಶ ಆಗಿಬಿಡುತ್ತೆ, ಅಷ್ಟೊಂದು ನೀರಿದೆ. ಯು ಇಮ್ಯಾಜಿನ್ if all of a sudden any dam breaks out, near that dam there might be some villages, then what about the condition of the villages if all of a sudden flood come? ಒಂದು ವೇಳೆ ಡ್ಯಾಮ್ ಹತ್ರ ಆಗಲಿ ಎಲ್ಲಾದರೂ ತಕ್ಷಣವೇ ಒಂದು ಜೋರಾಗಿ ಬಹಳಷ್ಟು ನೀರು ಬಂದ್ಬಿಡ್ತು ಅಂದರೆ ಏನು ಆಗ್ಬೋದು ಮಕ್ಕಳೇ, ಅಲ್ವಾ? ಹೇಳ್ತೀಯ ನನಗೆ, ಹಾಗಾಗಿ ಬೇಡ ಅನ್ನುವಂಥದ್ದನ್ನು ಹೇಳ್ತಾನೆ. ಇಫ್ ದ ಬ್ಯಾಂಕ್ ವಾಸ್ ರಿಮೂವ್ಡ್, ಅದೇ ಒಂದು ವೇಳೆ ಹೀಗೆಲ್ಲ ಬ್ಯಾಂಕನ್ನು ತೆಗೆದುಬಿಟ್ರೆ ಈ ಸುತ್ತಮುತ್ತ ನಮ್ಮ ರಾಜಧಾನಿ ಸುತ್ತಮುತ್ತ ಇರುವಂತಹ ನಗರಗಳು, ಹಳ್ಳಿಗಳು ಎಲ್ಲವೂ ಸರ್ವನಾಶ ಆಗ್ಬಿಡ್ತವೆ. ಶಿ ಲಾಫ್ಡ್ ಅಟ್ ಇಟ್ ಆ್ಯಂಡ್ ಫ್ಲರಿಶ್ಡ್ ಹರ್ ಸ್ವರ್ಡ್. ಜೋರಾಗಿ ಗಾಡೆಸಸ್ ವಾಸ್ ಲಾಫಿಂಗ್ ಲೌಡ್ಲಿ ಆ್ಯಂಡ್ ಶಿ ಶೋನ್ ಹರ್ ಸ್ವರ್ಡ್. ನೋಡಿ, ಫ್ಲರಿಶಿಂಗ್ ಮತ್ತೆ ತೋರಿಸ್ತಾಳೆ. ನಾವು I pleaded with her for us to spare us and have pity on us poor mortal. I took many a time, almost hours, many hours, I requested, I begged her pardon, please save many a people, we are all small mortals. ನಾವಿಲ್ಲಿರುವಂಥ ತುಂಬ ವ್ಯಕ್ತಿಗಳಿದ್ದೀವಿ, ನಮ್ಮನ್ನು ದಯವಿಟ್ಟು ಕಾಪಾಡಿ, ಹಾಗೆಲ್ಲ ಮಾಡಬೇಡಿ, ನಾನು ತುಂಬ ಕೇಳ್ಕೊಂಡೆ ದೇವತೆಗೆ. ಬಟ್ ಶಿ ವಾಸ್ ನಾಟ್ ಟು ಬಿ ಮೂಡ್. ಅವರು ಆ ರೀತಿ ಇಲ್ಲ, ಶಿ ಹ್ಯಾಡ್ ಕಮ್ ಟು ಡಿಸ್ಟ್ರಾಯ್ ದ ಲೇಕ್. ಅವ್ರು ಬಂದುಬಿಟ್ಟಿದ್ದಾರೆ, ಅವ್ರ ಮೂಡನ್ನು ಬದಲು ಮಾಡ್ಕೊಳ್ತಾನೆ ಇಲ್ಲ. ಶಿ ಕೆನ್ ನಾಟ್ ಚೇಂಜ್ ಹರ್ ಮೂಡ್, ಶಿ ಕುಡ್ ನಾಟ್. ಶಿ ವಾಸ್ ಇನ್ ಸಚ್ ಎ ಮೂಡ್ ದ್ಯಾಟ್ ಶಿ ವಾಸ್ ಅಬೌಟ್ ಟು ಬ್ರೇಕ್ ದ ಲೇಕ್. ನೌ ದ ಮೋಸ್ಟ್ ಟೆರಿಬಲ್ ಆ್ಯಂಡ್ ರೆಕ್ಲೆಸ್ ಮೂಡ್ ಆಫ್ ಡಿಸ್ಟ್ರಕ್ಷನ್ ಸೀಮ್ಡ್ to have come upon the goddesses. She is in the mood, ಹೇಗೆ ಅಂದರೆ ಟೆರಿಬಲ್, ಭಯಂಕರವಾದಂಥ, ರೆಕ್ಲೆಸ್, ಅಜಾಗರೂಕ. ಶಿ ಈಸ್ ಇನ್ ದ ಸಚ್ ಎ ಮೂಡ್ ದ್ಯಾಟ್ ಟು ಡಿಸ್ಟ್ರಕ್ಷನ್, ಅದನ್ನು ಹಾಳು ಮಾಡುವಂಥ ಒಂದು ಭಾವನೆಯಲ್ಲೇ ಬಂದುಬಿಟ್ಟಿದ್ದಾರೆ ಮ್ಯಾಮ್. ಗಾಡೆಸಸ್ ಬಂದುಬಿಟ್ಟಿದ್ದಾರೆ. ನಾನು ಹೇಳ್ತಾನೆ, ಐ ಫೆಲ್ ಆನ್ ದ ವೆಟ್ ಗ್ರೌಂಡ್, prostrated before her and begged, a poor mortal like me cannot stop you, O divine mother, but grant me this. Now I prayed, I fell down in the mud in front of the mother goddesses. I cried, I asked everything. ತಾಯಿ, ನಿನ್ನನ್ನು ತಡೆಯೋಷ್ಟು ಶಕ್ತಿ ನನಗಿಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಆದರೂ ದಯವಿಟ್ಟು ಇದನ್ನು ನನಗೆ ಕರುಣಿಸು ತಾಯಿ, ನನಗಿದನ್ನು ದಯವಿಟ್ಟು ಕರುಣಿಸಿಬಿಡು.
ನನಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ, ದಯವಿಟ್ಟು ನನಗೆ ಇದನ್ನು ಕರುಣಿಸು ಅಂತೇಳಿ ಅವನು ಕೇಳ್ತಾ ಇದ್ದಾನೆ. ಹಾಗಿರುವಾಗ ಐ ವಿಲ್ ರನ್ ಟು ದ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮ್ ದ ಕಿಂಗ್ ಆ್ಯಂಡ್ ರಿಟರ್ನ್. ಯು ಜಸ್ಟ್ ವೇಟ್ ಫಾರ್ ಮೀ ಮೈ ಮದರ್. ತಾಯಿ, ಇದನ್ನು ಬೆಟರ್ ಐ ಟೆಲ್ ದ ಎಕ್ಸ್ಪ್ಲೇಷನ್ ಇನ್ ಕನ್ನಡ ಬಿಕಾಸ್ that can be touched you very easily. It doesn't mean that I can't say in English, but it can be touched, it can be felt if I say in Kannada. So I'm telling in Kannada. ಅವನು ಹೇಳ್ತೇನೆ, ತಾಯಿ ದಯವಿಟ್ಟು ಇದನ್ನು ನನಗೆ ಕರುಣಿಸ್ಬಿಡು, ಒಂದು ನಿಮಿಷ, ಒಂದು 10 ನಿಮಿಷ, ಒಂದು ಸ್ವಲ್ಪ ಸಮಯವನ್ನು ನನಗೆ ಕೊಟ್ಟರೆ ಅರೆಗಳಿಗೆಯಲ್ಲಿ ನಾನು ರಾಜನ ಮನೆಗೆ ಹೋಗಿ ಬಂದು ಬರ್ತೇನೆ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಆ್ಯಂಡ್ ಇನ್ಫಾರ್ಮ್ ದ ಕಿಂಗ್ ರಿಟರ್ನ್. ನಾನು ಹೋಗಿ ರಾಜನಿಗೆ ಹೇಳಿಬಿಟ್ಟು ಮತ್ತೆ ನಾನು ವಾಪಸ್ ಬರ್ತೀನಿ ತಾಯಿ. ಹಾಗಂದಾಗ ಏನಾಗುತ್ತೆ, ಟಿಲ್ ದೆನ್ ಸ್ಟೇ ಯುವರ್ ಹ್ಯಾಂಡ್, ವೆನ್ ಯು ಸಿ ಮೀ ಹಿಯರ್ ಅಗೇನ್ ಯು ಮೇ ಕ್ಯಾರಿ ಔಟ್ ದ ಡೆವಸ್ಟೇಷನ್. ಸರಿ ತಾಯಿ, ನಾನು ಅಲ್ಲಿ ಹೋಗಿ ಬರ್ತೀನಿ, ನಾನು ಇಲ್ಲಿ ಯಾವಾಗ ತಿರುಗಿ ಬರ್ತೀನೋ ನೀವು ಅವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾಡಬೇಡಿ. ದಯವಿಟ್ಟು ಒಂದು ಕ್ಷಣ, ದಯವಿಟ್ಟು ನಾನು ಬರೋರು ಕಾಯಿ. You just wait for me, my mother. Please, I go to the king that I could tell him, I would inform him, and I come back. Please wait for me for some times, please. Yes. The goddess says, yes, I grant this. I will wait until you have told the king and returned. She said, and here I am, your majesty. I am here, your majesty. ಸೊ ಅವ್ನು ರಿಕ್ವೆಸ್ಟ್ ಮಾಡಿದ್ದಾನಲ್ವಾ, ಅವ್ನು ರಿಕ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ತಾಯಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ, ಸರಿ ನೀನು ಹೋಗಿ ನಿನ್ನ ರಾಜನಿಗೆ ಏನು ಹೇಳಬೇಕೋ ಅದನ್ನ ಹೇಳ್ಬಿಟ್ಟು ನೀನು ಬಾ, ನೀನು ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ದು ಟೋಲ್ಡ್ ದ ಕಿಂಗ್ ಆ್ಯಂಡ್ ರಿಟರ್ನ್. ಶಿ ಸೆಡ್ ಹಿಯರ್ ಐ ಆಮ್ ಯುವರ್ ಮೆಜೆಸ್ಟಿ. ಅಂತ ನೀನು ಹೋಗಿ ಬಾ ಅಂತ ಹೇಳಿದಾಗ ಅವಳು ದೇವತೆ ಹೇಳ್ತಾಳೆ, ದೇವತೆ ಹಿಂಗೆ ಹೇಳಿದ್ಲು, ಸೊ ಐ ಆಮ್ ಹಿಯರ್ ಯುವರ್ ಮೆಜೆಸ್ಟಿ. ಹಂಗೆ ಹೇಳಿದಕ್ಕೆ ಇಲ್ಲಿ ಬಂದೆ ಅಂತೇಳಿ. ಏನಂತ ಹೇಳ್ತಾನೆ ಅವನು, See, when you see me here again, ನೀನು ನನ್ನ ನೋಡಿದಾಗ ನೀವೇನೇನು ಮಾಡ್ಲಿಕ್ಕೆ ಬಂದಿದ್ದೀರಲ್ಲ ನೀವು ಮಾಡಿ. ಡೆವಸ್ಟೇಷನ್, ದುರಂತ, ಅದೇನು ಮಾಡಬೇಕು ಅಂತ ಬಂದಿರೋ ಅದು ನೀವು ಮಾಡಿಬಿಡಿ. ಮತ್ತು ನಾನು ತಿರ್ಗಾ ಬರೋವರೆಗೂ, ನಾನು ಹೋಗಿ ರಾಜನನ್ನು ಮೀಟ್ ಮಾಡಿ ಬರೋವರೆಗೂ ನಂಗೆ ಒಂಚೂರು ವೆಯ್ಟ್ ಮಾಡಿ ಅಂತೇಳಿ ಅಂತಾನೆ. ಆಗ ಎಸ್ ಐ ಗ್ರ್ಯಾಂಟ್ ದಿಸ್, ಎಸ್ ಐ ವಿಲ್ ಗ್ರ್ಯಾಂಟ್ ಯು ಗೋ. ನೀನು ಹೋಗಿ ರಾಜನಿಗೆ ಹೇಳಿಬಿಟ್ಟು ಬರೋವರೆಗೂ ನಾನು ಇರ್ತೀನಿ ಅಂಥೇಳಿ ತಾಯಿ ಹೇಳಿದ್ಲು. ನಾನು ಇವಾಗ ಇಲ್ಲಿದ್ದೀನಿ ಮಹಾಪ್ರಭುಗಳೇ ಅಂತ ಹೇಳ್ತಾನೆ. ಕಿಂಗ್, ಮರ, ಆರ್ ಯು ಶೂರ್ ಯು ಸಾ ಆ್ಯಂಡ್ ಹರ್ಡ್ ಆಲ್ ದಿಸ್? ಮರ, ನೀ ಹೇಳ್ತಿರೋದು ನಿಜಾನಾ? ನೀನು ಹೇಳಿದ್ದು, ನೀನು ನೋಡಿದ್ದು, ನೀನು ಕೇಳಿದ್ದಿಲ್ಲ ನಿಜ? ಮರ, ಹೌ ಕೆನ್ ಐ ಪ್ರೂವ್ ಇಟ್ ಮೈ ಲಾರ್ಡ್? ನಾನು ನಿಮ್ಮನ್ನು ಹೇಗೆ ಒಪ್ಪಿಸ್ಲಿ? ಹಿಯರ್ ಯು ಸಿ ಮಡ್ ಆನ್ ಮೀ, ಆನ್ ಮೈ ಕ್ಲೋತ್ಸ್. When I fell prostrate before the goddesses, all this mud stuck to me. ನೋಡಿ, ಇದನ್ನೆಲ್ಲ ನೋಡಿ ನಾನು ಯಾವಾಗ ತಾಯಿ ಮುಂದೆ ಬಿದ್ದು ಹೊರಳಾಡ್ಕೊಂಡು ಅವಳಿಗೆ ತುಂಬಾ ಕೇಳ್ಕೊಂಡು, when I requested her, this mud stuck to me. Look, king, I dare not think. ನನಗೆ ಧೈರ್ಯನೇ ಆಗ್ತಿಲ್ಲ. I do not know what to do. ನಂಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. In a moment or less, I in this palace and my subjects, all right. Nothing so good as preparing for the end. My dear children, in the previous, some years ago, if the king has to save some amount of food, and food, bed, everything, and money and everything, ಏನಂದರೆ ಸ್ಟೋರ್ ಮಾಡಬೇಕು ಅಂತೇಳಿ. The king has to store some of the things when if any battle happen, after the battle, to rescue themselves. ಯುದ್ಧಗಳಾದ ನಂತರ ತುಂಬ ದುರಂತಗಳಾಗಿರ್ತವೆ, ಎಲ್ರಿಗೂ ಊಟ ಉಪಚಾರ ಮಾಡಲಿಕ್ಕೆ ಅಂಥೇಳಿ ಕಿಂಗುಗಳು ತಮ್ಮ ಭಂಡಾರದಲ್ಲಿ ಅಥವಾ ತಮ್ಮ ಉಗ್ರಾಣದಲ್ಲಿ, ರಾಜರುಗಳು ಉಗ್ರಾಣದಲ್ಲಿ ಏನಾದರೂ ಅಂದರೆ ಇಟ್ಟಿರಬೇಕು ಅಂಥೇಳಿ, ಪ್ರಿಸರ್ವ್ ಮಾಡಿರಬೇಕು ಅಂಥೇಳಿ. ಸೊ ಹಿಯರ್ ದ ಕಿಂಗ್ ಇಸ್ ಸೇಯಿಂಗ್, ಬೆಳಗ್ಗೆ ಅನ್ನೋದ್ರಲ್ಲಿ ಏನು ಬೇಕಾದರೂ ಆಗ್ಬೋದು, ಬಟ್ ನಾನು ಇಲ್ಲೇನು ಪ್ರಿಪೇರೇ ಮಾಡ್ಕೊಂಡಿಲ್ವಲ್ಲ, ಮನೇನು ಹೋಗುತ್ತೆ, ಎಲ್ಲವನ್ನೂ ಹೋಗುತ್ತೆ. ಐ ಹ್ಯಾವ್ ನಾಟ್ ಯೆಟ್ ಪ್ರಿಪೇರ್ಡ್ ಬಿಕಾಸ್ ದ ಕಿಂಗ್ ಡಿಡ್ ನಾಟ್ ಥಿಂಕ್ ದ್ಯಾಟ್ ಇಟ್ ಮೇ ಹ್ಯಾಪನ್ ಫಾರ್ ಹಿಮ್.
Now actually here the goddess is in anger. She has a very gleamy, very strange light in her eyes. Now she couldn't stop. Mara was prayed and pleaded everything, but goddesses is not ready to listen. ಹಾಗಾಗಿ ರಾಜ ಹಂಗೆ ಹೇಳ್ತಾನೆ. ಮುಂದೇನು ಹೇಳ್ತಾನೆ ರಾಜ? ಹೇ, ಕಾಲ್ ಸಮ್ಮನ್. ಯಾರೊಬ್ಬರನ್ನ ಕರೀಲಿ. ಲೆಟ್ ಆನ್ ಅನೌನ್ಸರ್ ಗೋ ಅರೌಂಡ್ ವಿತ್ ಅ ಬೀಟ್ ಆಫ್ ಡ್ರಮ್ಸ್ and announce to the people and to everyone in my kingdom that it is the last day of the world. ಸರಿ, ಅಲ್ಲೊಬ್ರನ್ನ ಕರಿ, ಅವನಿಗೆ ಎಲ್ರಿಗೂ ಹೇಳಕ್ಕೆ ಹೇಳೋನಿಗೆ ಏನು ಅಂತಂದರೆ, ಇವತ್ತು ನಮ್ಮ ಕೊನೆಯ ದಿನ. ಎಲ್ರಿಗೂ ಅನೌನ್ಸ್ ಮಾಡೋ ಹಳ್ಳಿಗಳೆಲ್ಲ ಹೋಗಿ, ಇವತ್ತು ನಮ್ಮ ಕೊನೆಯ ದಿನ, ನಾಳೆಗೆ ನಮ್ಮ ಜೀವನವೇ ಇಲ್ಲ. The deluge is upon us, tomorrow the sun will rise upon the lifeless land. ನಮ್ಮ ಮೇಲೆ ಒಂದು ದೊಡ್ಡ ಮಹಾಮಳೆ, ದೊಡ್ಡ ಮಹಾಕಂಟಕ ಬಂದ್ಬಿಟ್ಟಿದೆ ನಮ್ಮ ಊರಿನ ಮೇಲೆ. ನಾಳೆ ಬೆಳಗ್ಗೆ ಏನಾದರೂ ಆಗ್ಬೋದು, ನಾಳೆ ಬೆಳಗ್ಗೆ ಏನಾದರೂ ಆಗ್ಬೋದು ಅಂತ ಹೇಳಿ ಅವನು ಹೇಳ್ತಾನೆ. ಮರ, ಯುವರ್ ಮೆಜೆಸ್ಟಿ ಪರ್ಮಿಟ್ ಮೀ ಟು, ನನಗಿವಾಗ ನನಗೆ ನಿಮ್ಮ ಅನುಮತಿಯನ್ನೇ ಕೊಡಿ. ಕಿಂಗ್, ಟೆಲ್ ಮೀ ವಾಟ್ ಹ್ಯಾವ್ ಯು ಟು ಸೇ. ಹೇಳು ಮರ, ಮತ್ತೇನಿದೆ ನಿಂಗೆ ಹೇಳೋಕ್ಕೆ? ಕಿಂಗ್, ಐ ಹ್ಯಾವ್ ಅ ಸಜೆಷನ್. ಮರ ಹೇಳ್ತಾನೆ, ನನ್ನ ಹತ್ರ ಒಂದು ಉಪಾಯ ಇದೆ. ಕಿಂಗ್, ಹೇಳು, ಪರವಾಗಿಲ್ಲ ಹೇಳು. ದ ಗಾಡೆಸಸ್ ವಿಲ್ ಕೀಪ್ ಹರ್ಸ್ ವರ್ಡ್. ದೇವತೆ ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ, ಅವರು ಅದನ್ನು ಉಳಿಸ್ಕೋತಾರೆ. ಶಿ ಹ್ಯಾಸ್ ಪ್ರಾಮಿಸ್ಡ್ ಟು ವೇಟ್ ಟಿಲ್ ಶಿ ಸೀಸ್ ಮೀ ಬ್ಯಾಕ್ ದೇರ್. ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಅಲ್ಲಿ ಹೋಗಿ ತಿರ್ಗಾ ಹೋಗೋವರೆಗೂ ಅವ್ರು ನನಗೋಸ್ಕರ ಕಾಯ್ತಾರೆ ಅಂತ. ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಮೀ ಟು ರಿಟರ್ನ್ ದೇರ್ ಯುವರ್ ಮೆಜೆಸ್ಟಿ. ನನಗೆ ಹೋಗಲಿಕ್ಕೆ ಏನೆಲ್ಲ ಬೇಕೋ ಅವನ್ನೆಲ್ಲ ಅರೇಂಜ್ ಮಾಡಿಬಿಡಿ, ನಾನು ಇಲ್ಲಿಗೆ ಹೋಗ್ತೀನಿ ವಾಪಸ್ಸು ಅಂತ ಹೇಳಿದಾಗ, ಕಿಂಗ್, ಹೌ, ಹೇಗೆ ಹೋಗ್ತೀಯ ನೀನು ಅಂದಾಗ ಮರ, ಇಫ್ ಯುವರ್ ಮೆಜೆಸ್ಟೀಸ್ ಸ್ವರ್ಡ್ ಈಸ್ ದೇರ್, ನಿಮ್ಮ ಹತ್ರ ಒಂದು ವೇಳೆ ಏನಾದರೂ ರಾಜಮನೆತನದ ಖಡ್ಗವೇನಾದರೂ ನಿಮ್ಮ ಹತ್ರ ಇದೆಯಾ? ಮೆಜೆಸ್ಟೀಸ್, ರಾಜಮನೆತನದ ಖಡ್ಗ ಏನಾದರೂ ಇದೆಯಾ? ಕಿಂಗ್, ನೋ 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 ನೋ. ವಾಟ್ ಅ ಹಾರಿಬಲ್ ಸಜೆಷನ್ ಇಟ್ ಈಸ್. ಅಯ್ಯೋ, ಎಂಥ ಭಯಂಕರವಾದಂಥ ಉಪಾಯ. ನಾನು ಕತ್ತಿ ತಗೊಂಡೋಗಿ ಅಲ್ಲಿ ತೋರಿಸ್ಬೇಕು ಅಂತ ದೇವತೆ ಮುಂದೆ? ನೋ ನೋ ನೋ, ಇಟ್ಸ್ ವೆರಿ ಹಾರಿಬಲ್. ಮರ, ಆರ್ ಸೆಂಡ್ ಫಾರ್ ದ ಎಕ್ಸ್ಕ್ಯೂಷನರ್. ಸರಿ, ಎಕ್ಸ್ಕ್ಯೂಷನರ್ ಅಂದರೆ ಯಾರು ಮಾಡ್ತಾರೆ, ಜಾರಿಗೊಳಿಸುವವನು, ಮಾಡುವವನು. ಈಗ ಮರಣದಂಡನೆಯನ್ನು ಒಬ್ಬರಿಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅವನಿಗೆ ಈ ಕುತ್ತಿಗೆಗೆಲ್ಲ ಬಟ್ಟೆ ಹಾಕಿ ಹ್ಯಾಂಗ್ ಮಾಡ್ತಾರಲ್ಲ ಅಯ್ಯೋ ಮನುಷ್ಯ, ಅವನಿಗೆ ಎಕ್ಸ್ಕ್ಯೂಷನರ್ ಅಂತಾರೆ. ಸರಿ, ಅದನ್ನು ಎಕ್ಸ್ಕ್ಯೂಷನರ್ ಒಬ್ಬನ ಕಳಿಸಿ, ಜಾರಿ ಕಳಿಸೋ ನನ್ನ ಜೊತೆ ಕಳಿಸಿ, ಅಲ್ಲಿ ಏನಾದರೂ ಆಗಬಹುದು. ಅಲ್ಲಿ ಐ ಆಮ್ ಗೋಯಿಂಗ್ ಟು ಸಿ ದ ಗಾಡೆಸಸ್. ಮೈ ಲಾರ್ಡ್ ಅಂತ ಹೇಳ್ತಾನೆ, ಮೈ ಸನ್ ಈಸ್ ಸ್ಲೀಪಿಂಗ್ ಇನ್ ದ ಹಟ್. ಪ್ರಭುಗಳೇ, ನನ್ನ ಮಗ ಇನ್ನೂ ಗುಡಿಸಲಲ್ಲಿ ಹಾಗೇ ಮಲ್ಕೊಂಡಿದ್ದಾನೆ. ಮೈ ಲಾಸ್ಟ್ ರಿಕ್ವೆಸ್ಟ್ ಈಸ್, ನನ್ನ ಕೊನೆಯ ಒಂದೇ ಒಂದು ಕೋರಿಕೆ ಏನಪ್ಪ ಅಂದರೆ, ವೆನ್ ಐ ಆಮ್ ಗಾನ್ ಮೇಕ್ ಹಿಮ್ ದ ವಾಚ್ಮೆನ್ ಆಫ್ ದ ಲೇಕ್. ನಾವು ಒಂದು ವೇಳೆ ಸತ್ತೋಗ್ಬಿಟ್ರೆ ನನ್ನ ಮಗನ್ನ ಈ ಕೆರೆಯ ಕಾವಲುಗಾರನನ್ನಾಗಿ ಮಾಡಿ. ಆ್ಯಂಡ್ ಆಫ್ಟರ್ ಹಿಮ್ ಹಿಸ್ ಸನ್, ಅವನಾದ ನಂತರ ಅವನ ಮಗ, ಆ್ಯಂಡ್ ದೆನ್ ಹಿಸ್ ಸನ್ ಟು ದ ಲಾಸ್ಟ್ ಜನ್ರೇಷನ್ ಆಫ್ ಅವರ್ ಫ್ಯಾಮಿಲಿ. ನಮ್ಮ ಜೀವನ ಪರ್ಯಂತ ನಮ್ಮ ವಂಶ ಪರಂಪರೆಗಳು ಮುಗಿತಾನೆ. ಈಗ ನನ್ನ ಮಗ ಆದ ನಂತರ ಅವನ ಮಗ ನಂತರ ಅವನ ಮಗ ಹಾಗೆ ನಮ್ಮ ವಂಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಮನೆತನದವರೇ ಈ ಕೆರೆಯನ್ನು ಕಾಯುವಂಥರಾಗಲಿ, ಕಾವಲುಗಾರನನ್ನಾಗಿ ಮಾಡಿ ಇದೊಂದಿಷ್ಟು ನನಗೆ ನೀವು ದಯಪಾಲಿಸಬೇಕು ಅನ್ನೋಂಥದ್ದನ್ನು ಯಾರು ಹೇಳ್ತಾನೆ? ಮಾರ ಹೇಳ್ತಾರೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ಅ fourth scene. So dear children, in the fourth scene, here is a destruction. ಏನು ಅಂದರೆ ಒಂದು ಅನಾಹುತ. ಏನು ಅನಾಹುತ ಅಂದರೆ, ತಾಯಿ ಅಂದರೆ ದೇವತೆ ಏನಿದಾರಲ್ಲ, ದೇವತೆಯವರು ಇವಾಗ ಗಾಡೆಸಸ್ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವರಿಗೆ ಈಗ ಮೂಡ್ ಚೇಂಜ್ ಆಗಿದೆ ಅಂತ ಅವ್ರು ಹೇಳ್ತಾರಲ್ಲ. ಅಲ್ಲೊಂದು ಟ್ಯಾಂಕ್ ಕಟ್ಸು ಅಂತ ಹೇಳಿದ್ದು ಅವರೇ,
ಅದು ಫಸ್ಟ್ ಎರಡನೇ ಸೀನಲ್ಲಿ ಹೇಳ್ತಾರೆ, ಅಲ್ಲೊಂದು ಟ್ಯಾಂಕ್ ಕಟ್ಸು ಅಂತ ಹೇಳಿದ್ದು ಅವರೇ, ಇಲ್ಲಾಂದರೆ ನಾನು ಎಲ್ಲ ಕಡೆ ಹರ್ಕೊಂಡೋಗಿ ಎಲ್ಲವನ್ನೂ ನಾಶ ಆಗುತ್ತೆ, ನಿಮ್ಮ ಕೈ ಸಿಗಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿರ್ತಾರೆ. ಹೌದು, ಏನು ಅಂದರೆ ಯಾವ ಸೀನ್ ಅದು? ಎಸ್, ಐ ವಿಲ್ ಟೆಲ್ ಯು, ವೇಟ್. ಯಾ, ಇನ್ ದ scene 1 itself, scene 2 itself, she says that, nangondu command you, tell your king to build a tank and not to let Veda have this village. ನೋಡು, ನೀನು ಕಿಂಗಿಗೆ ಹೇಳು, ಒಂದು ದೊಡ್ಡ ಟ್ಯಾಂಕನ್ನು ಕಟ್ಟು, ನನ್ನ ನೀರನ್ನು ಬೇರೆ ಕಡೆ ಹೋಗೋ ಹಾಗೆ ಮಾಡಬೇಡ, ಇಲ್ಲೊಂದು ದೊಡ್ಡ ಟ್ಯಾಂಕ್ನ ಕಟ್ಟು ಅಂಥೇಳಿ ಯಾರು ಹೇಳಿರ್ತಾರೆ? ಸೀನ್ 2 ಒಳಗೆ ದೇವತೆ ಹೇಳಿರ್ತಾಳೆ. ಹಾಗೆ ಸೀನ್ 4ಅಲ್ಲಿ ಏನಾಗಿದೆ, ಅದೇ ದೇವದೇವ ಬಂದ್ಬಿಟ್ಟು ಆ ಟ್ಯಾಂಕ್ನ ಹೊಡಿತೀನಿ, ಆ ಜಾಗ ನಮ್ಮದು, ಅದು ನನ್ನ ಇಷ್ಟ ಬಂದಂಗೆ ನಾನು ಮಾಡ್ಕೊಳ್ತೀನಿ ಅಂಥೇಳಿ ಯಾರು ಹೇಳ್ತಿದ್ದಾರೆ? ದೇವತೆ ಹೇಳ್ತಿದ್ದಾರೆ. ವಾಟ್ ಎ ಕ್ರೂಷಿಯಲ್. ಇಫ್ ದ ಟ್ಯಾಂಕ್, ಆ ಟ್ಯಾಂಕ್ ಪೂರ್ತಿ ಹೊಡೆದೋಗ್ಬಿಡ್ತು ಅಂದರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಅಲ್ಲಿ ಟ್ಯಾಂಕ್ ಹೊಡಿತು ಅಂದರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಊರಿನ ಜನರು ನಾಶ ಆಗ್ಬೋದು, ಹಳ್ಳಿ ಹಾಳಾಗ್ಬೋದು, ಆ ರಾಜ್ಯ ಎಲ್ಲವೂ ದುರಂತಕ್ಕೀಡಾಗಿ ಹಾಳಾಗಿ ಹೋಗ್ತವೆ. ಹಾಗಾಗಿ ಮಾರ ವಾಸ್ ರಿಕ್ವೆಸ್ಟಿಂಗ್ ವೆರಿ ಮಚ್ ಟು ದ ಗಾಡೆಸಸ್, ತಾಯಿ ದಯವಿಟ್ಟು ದೊಡ್ಡ ಮನ್ಸು ಮಾಡು, ಯಾವ ಕಾರಣಕ್ಕೂ ಹೊಡೆಯುವಂಥ ಕೆಲಸ ಮಾಡಬೇಡ ಅಂಥೇಳಿ. ಬಟ್ ಶಿ ಹ್ಯಾಸ್ ಅಲ್ಟಿಮೇಟ್ ಡಿಸಿಷನ್ ದ್ಯಾಟ್ ಟು ಡೆಸ್ಟ್ರಾಯ್ ಇಟ್. ಅವರಲ್ಲಿ ಒಂದು ಕೊನೆಯದಾದಂತಹ ಇರುವಂಥದ್ದು ಏನು, ಇವಾಗ ನಾನು ಅದನ್ನು ಒಡೆದಾಕಬೇಕು ಅಂದರೆ ಒಡೆದಾಕ್ಬೇಕಷ್ಟೆ, ನನ್ನ ತಲೆಗೆ ಬೇರೆ ಆಪ್ಷನ್ಗಳೇ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಆಪ್ಷನ್ಗಳಿಲ್ಲ, ಹೊಡೆದಾಕೋಣ ಅದನ್ನು ಅಂತೇಳಿ ಅವ್ರು ಇದ್ದಾರೆ. ಆಮೇಲೆ ಅವನು ತುಂಬ ರಿಕ್ವೆಸ್ಟ್ ಮಾಡ್ತಿರೋದನ್ನು ನೋಡಿ ಹೇಳ್ತಾರೆ, ನೀನು ಇದೆಲ್ಲ ಯಾಕೆ ಮಾಡ್ತೀಯಾ? ದಿಸ್ ಥಿಂಗ್ ಈಸ್ ಮೈನ್, ದ ವೇದ ಈಸ್ ಮೈ ಪ್ಲೇ ಥಿಂಗ್ ದಟ್ ಐ ಕ್ಯಾನ್ ಬ್ರೇಕ್ ಇಟ್ ಹವೆವರ್ ಐ ವಾಂಟ್ ಅನ್ನುವಂಥದ್ದನ್ನು ದ ಮದರ್, ದ ಗಾಡೆಸಸ್ ಈಸ್ ಟೆಲ್ಲಿಂಗ್. ಸೊ ಡಿಯರ್ ಚಿಲ್ಡ್ರನ್, ಇನ್ ದ ಸೀನ್ ಫಸ್ಟ್ ವಾಟ್ ವಿ ಹ್ಯಾವ್ ಸನ್ ಸೀನ್ ದ್ಯಾಟ್ ದ ಕನ್ಸ್ಟ್ರಕ್ಷನ್ ಆಫ್ the discussion between Mara and headman. The headman scolded very much to Mara, and he was kicked by, he was thrown away by the Bhima, he was bound and tied to the rock behind of the temple ಅನ್ನುವಂಥದ್ದು ಮೊದಲನೇ ಸೀನಲ್ಲಿ ಇರುತ್ತೆ ಅಲ್ವಾ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಸಮ್ಮರಿ ಆಫ್ ದ ಸೀನ್. ಇನ್ ದ ಫಸ್ಟ್ scene that was. In the second scene what happened? In the second scene the man was telling the story, the dream story of his dream. ಅವನು ಕನಸು ಕಂಡಿರ್ತಾನೆ. ಈ dreamt a dream about goddesses, the Veda, and now he was telling about the goddesses to the king. In the third scene there was a kind of a communication between the fisherman and the man, I mean Mara and his son. And in the fourth scene the discussion and its conversation goes between man means king and Mara. Mara was telling about how the condition of the lake and what about to happen. ಇದೆಲ್ಲ ಆಗಬೇಕು ಅಂತ ಇದೆ ಇನ್ನು ಮುಂದಿನ ಕೆಲವು ಕ್ಷಣಗಳಲ್ಲಿ ಅನ್ನೋಂಥದ್ದನ್ನು ಅವನು ರಾತ್ರಿ ಎದ್ದು ಬಿದ್ನು ಅಂಥೇಳಿ ಬಂದ್ಬಿಟ್ಟು ರಾಜರ ಮನೆ ಬಾಗಿಲು ಬಡಿದು, ಸ್ವಾಮಿಗಳೇ ಮಹಾಪ್ರಭು ಹೀಗೆಲ್ಲ ಆಗುವಂಥ ಒಂದು ದೊಡ್ಡ ದುರಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ, ಏನು ಬೇಕಾದರೂ ಆಗ್ಬೋದು ಮಹಾಪ್ರಭು, ಏನು ಬೇಕಾದರೂ ಆಗ್ಬೋದು ಅನ್ನೋಂಥದ್ದನ್ನು ಅವನು ಹೇಳ್ಕೊಂತ ಎಳೆಯಾಗಿ he is layer by layer he was telling Mara, I have seen the goddesses is in a very strange and terrible phase. Now she is about to break the tank ಅಂತೇಳಿ ಹೇಳ್ತಾರೆ. Now there is no way, and ultimately in the last the scene of that 4 he was requesting to make my son and son's son and son in so ನನ್ನ ಮಕ್ಕಳನ್ನೆಲ್ಲ ಮುಂದಿನ ಮಕ್ಕಳು ಬರುವಂಥ ಪೀಳಿಗೆ ಎಲ್ಲ ಮಕ್ಕಳನ್ನು ಕೂಡ ಹೋಗಿ ನೀವಲ್ಲಿ ಈ ಕೆರೆಯ ಕಾವಲುಗಾರನನ್ನಾಗಿ ಮಾಡಿ ಅಂತ ಹೇಳಿ ಆ ಸೀನನ್ನು ಅಲ್ಲಿಗೆ ಮುಗಿಸ್ತಾರೆ. ಸೊ ಇಟ್ ಈಸ್ ದ ಫೋರ್ತ್ ಸೀನ್ ಡಿಯರ್ ಚಿಲ್ಡ್ರನ್. ಸೊ ರೈಟ್ ಅ ಸಮ್ಮರಿ ಆಫ್ ಅ ಸೀನ್ ಬೈ ಸೀನ್ ಇನ್ ಯುವರ್ ಓನ್ ವರ್ಡ್ಸ್. ಓಕೆನಾ? ಥ್ಯಾಂಕ್ ಯು. ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಬೈ ಲಾಸ್ಟ್ ಸೀನ್ ಆಫ್ ದಿಸ್ ವಾಚ್ಮನ್ ಆಫ್ ದ ಲೇಕ್. ಥ್ಯಾಂಕ್ ಯು.